ಓಕೆನಾ? ಹಾ, ಜಸ್ಟ್ ಮ್ಯಾರಿ ಸಕ್ಸಸ್ ನಂತರ ಮತ್ತೆ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಹೇಗೆ ಅನಿಸ್ತಿದೆ ಆ ಶಿಳ್ಳೆ, ಆ ಚಪ್ಪಾಳೆ? ಇಲ್ಲ ಅಂದ್ರೆ ನಾನು ಪ್ರತಿ ಸಿನಿಮಾ ಒಂದು ಪಾತ್ರ ಮಾಡಿದ್ರೆ ಮುಂದಿನ ಸಿನಿಮಾದಲ್ಲಿ ಅದು ಬ್ರೇಕ್ ಮಾಡೋಣ ಅನ್ನೋದೇ ಒಂದು ಪ್ರಯತ್ನ ಇರುತ್ತೆ. ಅಂಡ್ ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ಅದನ್ನ ಪ್ರೀವಿಯಸ್ ಸಿನಿಮಾ ಕ್ಯಾರೆಕ್ಟರ್ನ ಬ್ರೇಕ್ ಮಾಡೋದಕ್ಕೆ ಐ ಕುಡಂಟ್ ಥಿಂಕ್ ಆಫ್ ಎನಿಥಿಂಗ್ ಎಲ್ಸ್. ಸೊ ಆ ಅವಕಾಶ ಇಲ್ಲಿ ಸಿಕ್ಕಿದೆ. ಅಂಡ್ ಇಷ್ಟಪಟ್ಟಿದ್ದಾರೆ ಎಲ್ಲರೂ, ಎರಡೂ ರೀತಿಯಲ್ಲೂ ಇಷ್ಟಪಟ್ಟಿದ್ದಾರೆ. ಇನ್ನು ಎಲ್ಲಿ ಹೆಂಗ್ ಬೇಕಾದ್ರೂ ಹೋಗ್ಬೋದು. ಪಾತ್ರಗಳಾಯ್ತು, ಮೇನ್ ಲೀಡ್ ಹೀರೋ ಆಗಿ ಮಾಡಿದೆ, ಈಗ ಇಲ್ಲಿ ವಿಲನ್ ಆಗಿ ಮಾಡಿದೆ. ಸೊ ಎಲ್ಲ ಡೈರೆಕ್ಷನ್ ಅಲ್ಲೂ ಇವಾಗ ಯಾವ ತರ ಇದೆ ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿದೆ. ಇನ್ ಮುಂದೆ ಹೆಂಗ್ ಹೋಗ್ಬೇಕು ಅನ್ನೋದಕ್ಕೆ ಜೀವನದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಪ್ರತಿ ಸಿನಿಮಾ ಮಾಡೋರು ಕೂಡ ವಿಭಿನ್ನವಾಗೇ ಮಾಡಿದೀನಿ ಅಂತ ಹೇಳೋದು. ಯಾಕಂದ್ರೆ ಅವ್ರದ್ದು ಎಲ್ಲರದ್ದು ಒಬ್ರದ್ದು ವಿಭಿನ್ನವಾಗೇ ಇರುತ್ತೆ. ಆ ವಿಭಿನ್ನತೆಯಲ್ಲಿ ಒಂದು ವಿಭಿನ್ನತೆ ನಿದ್ರಾದೇವಿ ನೆಕ್ಸ್ಟ್. ಸುರಾಗ್ ಅವರ ನಿರ್ದೇಶನ, ಬ್ಯೂಟಿಫುಲ್ ಆಗಿ ಕಥೆ ಹೇಳಿದ್ರು ನಿರ್ದೇಶನ ಮಾಡಿದ್ದಾರೆ. ಅದ್ರ ಜೊತೆಗೆ ಸಿನಿಮಾಟೋಗ್ರಫಿ ಮತ್ತೆ ಮ್ಯೂಸಿಕ್ ಎಸ್ಪೆಷಲಿ ಮೆನ್ಷನ್ ಮಾಡಬೇಕು, ಸಖತ್ತಾಗಿ ಮಾಡಿದ್ದಾರೆ. ಯಾವುದೇ ರೀತಿ ಲೂಪ್ ಹೋಲ್ಸ್ಗಳಿಲ್ಲದೆ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಅಂಡ್ ನನ್ನ ಕೋಸ್ಟಾರ್ಗಳು ಪ್ರವೀರ್ ಅಂಡ್ ರಿಷಿಕಾ, ಅದೇ ಹೇಳ್ತಾರಲ್ಲ, ಇಫ್ ಯು ಹ್ಯಾವ್ ಟು ಆಕ್ಟ್ ವೆಲ್, ಆಕ್ಟಿಂಗ್ ಇಸ್ ನಥಿಂಗ್ ಬಟ್ ರಿಯಾಕ್ಟಿಂಗ್ ಅಂತ. ನೀವು ಈ ತರ ನಗ್ಗಿದ್ರೆ ಮಾತ್ರ ನನಗೂ ನಗ್ಬೇಕು ಅನ್ಸುತ್ತೆ. ನೀವು ಹಿಂಗ್ ದಪ್ಪ ಮುಖ ಮಾಡ್ಕೊಂಡಿದ್ರೆ ನಗ್ಬೇಕು ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ ಸ್ಮೈಲ್ ಕೊಟ್ಟು ಮಾತಾಡ್ಬೇಕು ಅನ್ಸ, ನಾನು ದಪ್ಪ ಮುಖದಲ್ಲೇ ಮಾತಾಡ್ತಾ ಇರ್ತೀನಿ. ಸೊ ಇಟ್ಸ್ ಅಬೌಟ್ ದ್ಯಾಟ್. ಸೊ ಅವ್ರು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ನಾವು ಚೆನ್ನಾಗಿ ರಿಯಾಕ್ಟ್ ಮಾಡಿರ್ತೀವಿ. ಸೊ ಐ ಥಿಂಕ್ ಎಸ್, ಆ ತರ ಒಂದು ಒಳ್ಳೆ ಆಕ್ಟರ್ಗಳ ದಂಡು ಸಿಕ್ಕಿದೆ ನನಗೂ ಕೂಡ ಪರ್ಫಾರ್ಮ್ ಮಾಡೋದಕ್ಕೆ. ಯಾ ಓಕೆ, ಇವೇನ್ ಏನಾಗುತ್ತೆ ಅಂದ್ರೆ ಜನ ಅಷ್ಟು ಬೇಗ ಮೆಚ್ಕೊಳ್ಳಲ್ಲ. ಇವೇನು ಇಷ್ಟು ಟೈಮ್ ಹೀರೋ ಆಗಿ ಮಾಡಿರ್ತೀರಾ, ಸಡನ್ ಆಗಿ ವಿಲನ್ ಯಾಕೆ ಇರ್ಬೋದು ಅನ್ನುವಂತ ನಿನ್ನ ಹೀರೋ ಆಗಿ ನೋಡಕ್ಕೆ ಇಷ್ಟಪಡ್ತಿರ್ತಾರೆ. ಸೊ ವಿಲನ್ ಆಗು ಕೂಡ ಮೆಚ್ಕೊಂಡಿದ್ದಾರೆ. ಯಾ ಅಂದ್ರೆ ಜನರು ಮೆಚ್ಕೊಳ್ಳಲ್ಲ ಅನ್ನೋದನ್ನೇ ನಾವು ತಲೆ ಇಟ್ಕೊಂಡು ಮಾಡ್ತಾ ಹೋದ್ರೆ ಜನರು ಮೆಚ್ಕೊಳ್ಳಲ್ಲ. ಜನರು ನಾವು ಏನ್ ಮಾಡಿದ್ರು ಪಾತ್ರವಾಗಿ ಅದನ್ನ ಇಷ್ಟಪಡ್ತಾರೆ ಅಂತ ನಾವು ಯೋಚನೆ ಮಾಡಿದಾಗ ಅವ್ರು ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಅಂಡ್ ಉಪೇಂದ್ರ ಅವ್ರು ಹೇಳ್ದಂಗೆ ಜನ ಚೇಂಜ್ ಕೇಳ್ತಾರೆ ಅಂತಾರಲ್ಲ. ಸೊ ಪ್ರತಿ ಸಿನಿಮಾ ಮುಖಾಂತರ ಪ್ರತಿ ಸಲನೂ ಚೇಂಜ್ ಕೊಡುವಂತ ಪ್ರಯತ್ನ ಮಾಡ್ತಾನೆ ಇದೀನಿ. ಅಂಡ್ ಅದನ್ನ ಮಾಡ್ತಾನೆ ಇರ್ತೀನಿ. ನಿಮಗೆ ಶಿಲೆ ಚಪ್ಪಾಳೆ ಏನು ಹೊಸದಲ್ಲ. ಈಗ ವಿಲನ್ ಕ್ಯಾರೆಕ್ಟರ್ ನಿಮ್ಮ ಶೇಡ್ ಬಂದಾಗ ಶಿಲೆ ಚಪ್ಪಾಳೆ ಜೋರಾಗೇ ಇತ್ತು. ಸೊ ಆಗ ಹೇಗೆ ಅನ್ನಿಸ್ತು? ಅಂದ್ರೆ ಅದೇ ಹುಡುಗಿರಿಗೆಲ್ಲ ಸ್ವಲ್ಪ ಬ್ಯಾಡ್ ಬಾಯ್ಸ್ ಇಷ್ಟ ಅಂತೆ. ಸೊ ಹಾಗಾಗಿ ಬ್ಯಾಡ್ ಬಾಯ್ಸ್ ಆಗಿ ಎಲ್ಲಾ ಹೀರೋಗಳು ಕೂಡ ಮಾಡಿರೋ ಪಾತ್ರಗಳಿಗೂ ಫ್ಯಾನ್ಸ್ ಜಾಸ್ತಿ. ಸೊ ಆತರ ಬಂದಿರ್ಬೋದು, ಪರವಾಗಿಲ್ಲ, ಖುಷಿನೇ. ನೆಕ್ಸ್ಟ್ ಒಂದು ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಸಿನಿಮಾ ಎಲ್ಲ ಮುಗಿದ್ಮೇಲೆ ಖಂಡಿತವಾಗ್ಲು ವಿಭಿನ್ನ. ಖುಷಿನೇ ಮೇಡಮ್. ಅಂದ್ರೆ ಆ ತರದ ಬೆಳವಣಿಗೆಗಳು ನಮ್ಮ ಚಿತ್ರರಂಗದಲ್ಲಿ ಆಗೋದು ತುಂಬಾ ಖುಷಿ ಕೊಡುವಂತ ವಿಚಾರ ಎಲ್ಲರಿಗೂ ಕೂಡ. ಬಟ್ ಆ ಒಂದು ಜವಾಬ್ದಾರಿನ ಹೊತ್ಕೊಂಡು ಮುಂದಕ್ಕೆ ಹೆಜ್ಜೆನ ಇಡ್ತಾ ಹೋಗ್ಬೇಕೇ ಹೊರತು ಆ ಒಂದು 100 days ಅನ್ನುವಂತ ಒಂದು ಕಿರೀಟ ಏನ್ ಕೊಟ್ಟಿದೆ ಅದನ್ನ ಹಿಡ್ಕೊಂಡು ಮೆರೆಯೋದಕ್ಕಾಗಲ್ಲ. ಅದು ಅವ್ರು ಕೊಟ್ಟಿರುವಂತ ಆಶೀರ್ವಾದ. ಸೊ ಆಶೀರ್ವಾದನ ಮನಸ್ಸಲ್ಲಿ ಇಟ್ಕೊಂಡು ಮುಂದಕ್ಕೆ ನಡೀತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂದರೆ ಕನ್ನಡ ಮೂವಿ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಇರೋವಂಥ ಒಂದು ನಿದ್ದೆ ಬರದೇ ಇರೋವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಈ ಕಾನ್ಸೆಪ್ಟ್ ಈ ಫಿಲಮ್ ನೋಡಿದರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ನೋಡೋವಂಥ ಫಿಲಮು. 100 days ಪಕ್ಕ ಓಡುತ್ತೆ, ತುಂಬ ಚೆನ್ನಾಗಿದೆ ಫಿಲಮ್. ನಿದ್ರೆ ಬಂದಿಲ್ಲ ಅಂದರೆ ಇದು ನೋಡಿದ್ರೆ ನಿದ್ದೆ ಬರುತ್ತೆ, ಆ ಥರ ಇದೆ ಫಿಲಮ್. ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ನಿದ್ರೆ ಯಾರು ಮಾಡಲ್ಲ, ನೋಡಬೇಕು. ಮೊಬೈಲ್ ಬಿಟ್ಟು ಸಿನಿಮಾ ನೋಡಬೇಕು. ಏಕೆಂದರೆ ಅಪ್ಪು ಏನು ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಆ ಥರ ಸಿನಿಮಾ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಒಂದು ಸಾಂಗು ಚೆನ್ನಾಗಿದೆ, ಕುಟುಂಬ ಸಮೇತ ನೋಡಬೇಕು. ಇಬ್ಬರದು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಹೀರೋ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಆ ಥರ ಎಣಿಸಿರಲೇ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಹಳೆ ಆ್ಯಕ್ಟರ್ಗಿಂತಲೂ ಇದೊಂದು ಸ್ಟೆಪ್ ಚೆನ್ನಾಗಿದೆ, ಇನ್ನು ತುಂಬ ಚೆನ್ನಾಗಿದೆ. ಇದು ಭಾಳ ಮುಖ್ಯವಾಗಿ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ. ಇದು ತಲೆನ ಏನು ತುಂಬಗಂದೆ ಬರಬೇಕು, ಬ್ಲ್ಯಾಂಕ್ ಆಗಿ ಬರಬೇಕಾಗ್ತದೆ ಸಿನಿಮಾಗೆ. ಯಾವುದೇ ಮಸಾಲೆಗಳು, ಐಟಮ್ ಸಾಂಗ್ಗಳು, ಬೇಡದೇ ಇರೋ ಅನಾವಶ್ಯಕವಾದ ಯಾವುದೇ ವಿಚಾರಗಳಿಲ್ಲ. ಬೇರೆಯವ್ರ ತಲೆ ಒಳಗಡೆ ಇರೋವಂಥ ಕೆಟ್ಟ ಆಲೋಚನೆಗಳನ್ನ ನಮ್ಮ ತಲೆ ಒಳಗಡೆ ತುಂಬಿ ನಮ್ಮನ್ನು ಯಾಕೆ ಹಾಳು ಮಾಡ್ತಾರೆ, ನಾವು ಟಿ ವಿ ಆಗ್ಬಿಟ್ಟು ಅವ್ರು ರಿಮೋಟ್ ಆಗಿಬಿಟ್ರೆ ಹೆಂಗೆಲ್ಲ ಸಮಸ್ಯೆಗಳಾಗ್ಬೋದು ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಒಂದು ಸಂದೇಶ ಇದೆ, ಮಕ್ಕಳನ್ನ ನಾವು ಹೇಗೆ ಸಾಕಬೇಕು, ಮಕ್ಕಳನ್ನ ಎಂಥವ್ರ ಜೊತೆಯಲ್ಲಿ ಬಿಡಬೇಕು ಅನ್ನೋವಂಥದ್ದು. ಹಾಗಾಗಿ ಸಿನಿಮಾವನ್ನು ಎಲ್ಲರೂ ಬಂದು ನೋಡಬೇಕು. ಸ್ವಲ್ಪ ತಾಳ್ಮೆಯಿಂದ ನೋಡಿದ್ರೆ ಒಂದು ಒಳ್ಳೆ ಸಿನಿಮಾ. ರೋಜಿಂಗ ಹಾಯ್ ಕೇಳಿ. ತುಂಬ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ.
ತುಂಬ ಚೆನ್ನಾಗಿ ಕಥೆನ ಕಟ್ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು. ಅದನ್ನು ಜನ ರಿಸೀವ್ ಮಾಡಿರೋ ನೋಡಿ ಭಾಳ ಖುಷಿ ಆಗ್ತಾಯಿದೆ. ಇನ್ನಷ್ಟು ಜನಕ್ಕೆ ರೀಚ್ ಆಗಬೇಕು. ಆಮೇಲೆ ನಾನು ಬಂದ ತಕ್ಷಣ ನಗ್ತಾರೆ, ಆಮೇಲೆ ಎಮೋಷನ್ ಏನಿದೆ ಅದಕ್ಕೂ ರಿಯಾಕ್ಟ್ ಮಾಡ್ತಾರೆ. ಸೊ ಓವರಾಲ್ ಸ್ಟೋರಿ ಟೆಲ್ಲಿಂಗ್ಗೆ ಜನ ರಿಯಾಕ್ಷನ್ಗೆಲ್ಲ ಭಾಳ ಇಂಪಾರ್ಟೆಂಟು. ಅವರು ತಮ್ಮದೇ ಸ್ಟೋರಿ ಅಂತ ಕೂತ್ಕೊಂಡು ನೋಡಿದ್ರೆ ಇಷ್ಟೊತ್ತು ಅದು ಭಾಳ ಖುಷಿ ಕೊಡುತ್ತೆ. ದಯವಿಟ್ಟು ಥಿಯೇಟ್ರಲ್ಲಿ ಬಿಟ್ಟು ಸಿನಿಮಾ. ಕೆಲವು ಫಿಲ್ಮಲ್ಲಿ ಚಿಕ್ಕ ಚಿಕ್ಕ ಮೊಮೆಂಟ್ಸ್ಗಳಿದ್ದಾವೆ. ಅಲ್ಲಿ ಕೆಲವೊಂದು ಕಡೆ ಜನ ಚಕಲ್ ಮಾಡ್ತಾರೆ, ಕೆಲವೊಂದು ಕಡೆ ಜನ ನಗ್ತಾರೆ, ಕೆಲವೊಂದು ಕಡೆ ಶಾಕ್ ಆಗ್ತಾರೆ. ಅದನ್ನು ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಕೂಡ ಕೆಲವೊಂದು ಪ್ಲ್ಯಾನ್ ಮಾಡಿ ಪರ್ಫಾರ್ಮ್ ಮಾಡಿರ್ತೀವಿ. ಆ ಜನ ಅದೇ ಜಾಗದಲ್ಲಿ ನಕ್ಕಾಗ, ಅದೇ ಜಾಗದಲ್ಲಿ ನಾವು ಅಂದ್ಕೊಂಡಿರೋ ಥರನೇ ರಿಯಾಕ್ಟ್ ಮಾಡಿದಾಗ ಖುಷಿ ಆಗುತ್ತೆ. ವಿ ಫೀಲ್ ಲೈಕ್ ಇಲ್ಲ ಜನ ಆಡಿಯನ್ಸ್ ನಮ್ಮ ಜೊತೆಗೆ ಇದ್ದಾರೆ, ಕತೆ ಜೊತೆಗೆ ಬರ್ತಾ ಇದ್ದಾರೆ ಅನ್ನೋದೊಂದು ನಮಗೆ ನಾವು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಆಡಿಯನ್ಸ್ ವೇರ್ ವಿತ್ ಅಸ್, ಆಡಿಯನ್ಸ್ ನಮ್ಮ ಜೊತೆನೇ ಇದ್ದರು, ಕತೆ ಜೊತೆಗೆ ಕನೆಕ್ಟ್ ಆಗಿದ್ದರು. ದಟ್ ಈಸ್ ಅಮೇಝಿಂಗ್. ಆಮೇಲೆ ನಮ್ಮ ಡೈರೆಕ್ಟ್ರು ಸುರಾಗ್ ಅವರು ನಮಗೆ ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟಾಗ ಅದನ್ನು ಓದಿ ನಮಗೆ ಏನು ಇಮ್ಯಾಜಿನೇಷನ್ ಬಂದಿತ್ತೋ, ಇವಾಗ ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಏನೊಂದು ಕನ್ವರ್ಷನ್ ಇದೆ, ಅಮೇಝಿಂಗ್ ಆಗಿ ಬಂದಿದೆ. ನನಗೂ ಗೊತ್ತಿರಲಿಲ್ಲ ಈ ಥರ ಬಂದಿದೆ ಸ್ಕ್ರಿಪ್ಟ್ ಆನ್ ಸ್ಕ್ರೀನ್ ಈ ಥರ ಅಂತ. ನಾನು ಮೊದಲನೇ ಸಲ ನೋಡಿದೆ. ಅಮೇಝಿಂಗ್. ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಖುಷಿ ಆಗ್ತಾ ಇದೆ ತುಂಬ. ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ಎಂಟೈರ್ ಟೀಮ್ಸ್ ವರ್ಕ್. ದಯವಿಟ್ಟು ಬನ್ನಿ ನೋಡಿ, ಇಟ್ಸ್ ರಿಯಲಿ ಗುಡ್. ಫೀಲ್ ಗುಡ್ಗಿಂತ ಹೆಚ್ಚಾಗಿದೆ ಫೀಲ್ ಬೆಟರ್ ಸಿನಿಮಾ. ಈ ಥಿಯೇಟ್ರನ್ನು ಎನ್ವೈರ್ಮೆಂಟಲ್ಲಿ ಕೂತ್ಕೊಂಡು ನೋಡಿದ್ರೆ ನಿಮ್ಗೆ ಆ ಫೀಲ್ ಸಿಗೋದು. ಥ್ಯಾಂಕ್ ಯು.